ಪಂದಳಕಂದನೇ ಸ್ವಾಮಿ ಅಯ್ಯಪ್ಪ. ಕಾಡಿನಲ್ಲಿ ದೈತ್ಯ ರಾಕ್ಷಸಿ ಮಹಿಷಿಯ ಸಂಹಾರ ಮಾಡಿ ಘೋರ ಹುಲಿಯನ್ನ ಏರಿ ನಾಡಿಗೆ ಬಂದ ಮಣಿಕಂಠನ ಬಗ್ಗೆ ನಿಮಗೆಷ್ಟು ಗೊತ್ತು? ಮಣಿಕಂಠ ಅಯ್ಯಪ್ಪನಾಗಿದ್ದು ಹೇಗೆ? ಹರಿಹರ ಸುತ ಅಯ್ಯಪ್ಪನ ಬಗ್ಗೆ ತಿಳಿದುಕೊಳ್ಳಲೇಬೇಕಾದ ರೋಚಕ ಕತೆ. ಸ್ನೇಹಿತರೆ ನಮಸ್ಕಾರ. ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಶಬರಿಮಲೆ ಅಂದರೆ ಸಾಕು, ಅಯ್ಯಪ್ಪನ ದರ್ಶನ ಕಣ್ಮುಂದೆ ಹಾದು ಹೋಗುತ್ತದೆ. ಪಂದಳ ಸಾಮ್ರಾಜ್ಯವನ್ನ ಸರಿಸುಮಾರು 800 ವರ್ಷಗಳ ಹಿಂದೆ ಅಯ್ಯಪ್ಪ ಸ್ವಾಮಿಯ ಸಾಕು ತಂದೆ ಎನಿಸಿದ ರಾಜಶೇಖರ ಎಂಬ ಅರಸ ಆಡಳಿತ ನಡೆಸಿಕೊಂಡಿದ್ದ. ಈತನ ಆಡಳಿತದಲ್ಲಿ ರಾಜ್ಯದ ಪ್ರಜೆಗಳು ಸುಭಿಕ್ಷತೆಯಿಂದ ಇದ್ದರು. ಆದರೂ ಆತನಿಗೆ ಪ್ರತಿನಿತ್ಯ ಕಿತ್ತು ತಿಂತಾಯಿದ್ದಂತಹ ಸಮಸ್ಯೆ ಎಂದರೆ ಆ ರಾಜನಿಗೆ ಸಂತಾನ ಸೌಭಾಗ್ಯವಿರಲಿಲ್ಲ. ರಾಜ್ಯಾಧಿಕಾರವನ್ನು ಮುಂದೆ ವಹಿಸಿಕೊಳ್ಳಲು ಉತ್ತರಾಧಿಕಾರಿಯನ್ನ ಕರುಣಿಸುವಂತೆ ರಾಜ ರಾಣಿ ಪ್ರತಿನಿತ್ಯ ಶಿವನನ್ನ ಪೂಜಿಸ್ತಾ ಇದ್ರು. ಇತ್ತ ಮಹಿಷಾಸುರನ ವಧೆಯ ನಂತರ ಮಹಿಷಾಸುರನ ಸಹೋದರಿ ಮಹಿಷಿ ತನ್ನ ಸಹೋದರನ ಕೊಲೆಗೆ ಪ್ರತೀಕಾರವನ್ನ ತೀರಿಸಿಕೊಳ್ಳಲೇಬೇಕು ಎಂದು ದೀರ್ಘಕಾಲ ತಪಸ್ಸನ್ನ ಮಾಡಿ ಬ್ರಹ್ಮನನ್ನ ಒಲಿಸಿಕೊಳ್ತಾಳೆ. ಶಿವ ಮತ್ತು ವಿಷ್ಣುವಿನ ಮಗನನ್ನ ಹೊರತುಪಡಿಸಿ ಯಾರಿಂದಲೂ ನನಗೆ ಸಾವು ಬರಬಾರದೆಂಬ ವರವನ್ನ ಪಡೆಯುತ್ತಾಳೆ. ಪುರುಷರಿಬ್ಬರಿಗೂ ಸೇರಿ ಮಗುವಾಗುವುದು ಅಸಾಧ್ಯ ಎನ್ನುವುದೇ ಮಹಿಷಿಯ ಭಾವನೆ. ಹಾಗೆ ನಾನು ಅಮರಳು ಎಂಬ ಭಾವನೆ. ಆಕೆ ಭೂಮಿಯಲ್ಲಿ ಸ್ವರ್ಗದಲ್ಲಿ ಎಲ್ಲರಿಗೂ ತೊಂದರೆಯನ್ನ ಉಂಟು ಮಾಡ್ತಾಳೆ. ದಿಕ್ಕು ತೋಚದಾದ ದೇವತೆಗಳು ವಿಷ್ಣುವಿನ ಬಳಿ ಬರ್ತಾರೆ. ಮಹಿಷಿಯಿಂದ ತಮ್ಮನ್ನ ರಕ್ಷಿಸುವಂತೆ ಕೇಳಿಕೊಳ್ತಾರೆ. ಮಹಿಷಿ ಪಡೆದ ವರವನ್ನ ಅರ್ಥೈಸಿಕೊಂಡ ವಿಷ್ಣು ಹಿಂದೆ ಅಸುರರಿಂದ ಅಮೃತವನ್ನ ಅಪಹರಿಸಿ ದೇವಾನುದೇವತೆಗಳಿಗೆ ನೀಡುವುದಕ್ಕಾಗಿ ತಾನೇ ತಾಳಿದ್ದ ಮೋಹಿನಿಯ ಅವತಾರವನ್ನ ಈಗ ಮತ್ತೊಮ್ಮೆ ತಾಳಬೇಕಾಯಿತು. ಮೋಹಿನಿಯಾಗಿ ಶಿವನೊಂದಿಗೆ ಕೂಡಿ ಒಂದು ಗಂಡು ಮಗುವಿಗೆ ಜನ್ಮವನ್ನು ಕೊಡ್ತಾರೆ. ಆ ಮಗುವನ್ನು ಸಂತಾನವಿಲ್ಲದೆ ದುಃಖಿತನಾಗಿದ್ದ ಶಿವಭಕ್ತನೂ ಆದ ಪಂದಳ ರಾಜನಿಗೆ ಮತ್ತು ಆಕೆಯ ಪತ್ನಿ ರಾಣಿಗೆ ನೀಡಲು ನಿರ್ಧರಿಸ್ತಾರೆ. ಅದರಂತೆ ಅಯ್ಯಪ್ಪ ದೇವರು ಹುಟ್ಟಿದ ಬಳಿಕ ಆತನ ದೈವಿಕ ತಂದೆ ತಾಯಿ ಅಂದರೆ ಹರಿ ಮತ್ತು ಹರ ಆತನ ಕೊರಳಿಗೆ ಬಂಗಾರದ ಮಣಿಯನ್ನ ಹಾಕ್ತಾರೆ ಮತ್ತು ಆ ಮಗುವನ್ನ ಪಂಪಾ ನದಿ ತೀರದಲ್ಲಿ ಬಿಡ್ತಾರೆ. ಒಮ್ಮೆ ಪಂಪಾ ನದಿ ದಡದಲ್ಲಿರುವ ಕಾಡಿನಲ್ಲಿ ರಾಜ ಬೇಟೆಯಾಡಲು ಬಂದಾಗ ರಾಜಶೇಖರನಿಗೆ ಕಾಡಿನೊಳಗಿಂದ ಶಿಶುವೊಂದು ಅಳುವ ಶಬ್ದ ಕೇಳುತ್ತದೆ. ಆಶ್ಚರ್ಯಗೊಂಡ ರಾಜ ಅದೇ ಧ್ವನಿಯನ್ನ ಹಿಂಬಾಲಿಸಿ ಹೋದಾಗ ಅಲ್ಲಿ ಕಂಡದ್ದು ಒಂದು ಮುದ್ದು ಮುದ್ದಾದ ಮಗು. ಕೌತುಕದಿಂದ ಆ ಮಗುವನ್ನ ನೆಟ್ಟ ದೃಷ್ಟಿಯಿಂದ ನೋಡುತ್ತಿದ್ದ ರಾಜನ ಮುಂದೆ ಸನ್ಯಾಸಿಯೊಬ್ಬ ಪ್ರತ್ಯಕ್ಷನಾಗಿ ಆ ಶಿಶುವನ್ನ ಅರಮನೆಗೆ ಕರೆದುಕೊಂಡು ಹೋಗಿ ಸಲಹುವಂತೆ ಸೂಚನೆಯನ್ನ ಕೊಡ್ತಾನೆ. ಆ ಮಗುವಿನ ಸಾನ್ನಿಧ್ಯದಿಂದ ರಾಜ್ಯ ಸುಗಮವಾಗುವುದು. 12 ವರ್ಷಗಳ ಬಳಿಕ ಮಗುವಿನ ದಿವ್ಯತ್ವ ಪ್ರಕಟವಾಗುವುದೆಂದು ಹೇಳಿ ಆ ಸನ್ಯಾಸಿ ರಾಜನಿಗೆ ಎಚ್ಚರಿಕೆಯನ್ನು ಕೊಡ್ತಾನೆ. ಮಗುವಿನ ಕುತ್ತಿಗೆಯಲ್ಲಿರುವ ಚಿನ್ನದ ಸರವನ್ನು ಅದರೊಳಗಿದ್ದ ಮಣಿಯನ್ನು ಕಂಡ ಸನ್ಯಾಸಿ ಅವನಿಗೆ ಮಣಿಕಂಠ ಎಂದೇ ನಾಮಕರಣ ಮಾಡಲು ರಾಜನಿಗೆ ಸೂಚಿಸ್ತಾನೆ. ರಾಜನು ಕೂಡ ಹರ್ಷೋನ್ಮಾದದಿಂದ ಮಗುವನ್ನ ಅರಮನೆಗೆ ಕರೆದುಕೊಂಡು ಹೋಗಿ ನಡೆದ ಸಂಗತಿಗಳನ್ನೆಲ್ಲ ರಾಣಿಗೆ ತಿಳಿಸ್ತಾನೆ. ಹಾಗೆ ಇಬ್ಬರು ಸೇರಿ ಮಗುವಿಗೆ ಮಣಿಕಂಠ ಎಂಬ ಹೆಸರನ್ನು ನಾಮಕರಣ ಮಾಡ್ತಾರೆ. ಶಿವನ ಅನುಗ್ರಹದಿಂದಲೇ ಇವೆಲ್ಲ ಸಂಭವಿಸುವುದೆಂದು ಅವರಿಬ್ಬರು ನಂಬುತ್ತಾರೆ. ಹೀಗಿದ್ದಾಗ ಸಕಲ ವಿದ್ಯೆಯನ್ನು ಕಲಿತು ಸರ್ವಗುಣ ಸಂಪನ್ನನಾದ ಮಣಿಕಂಠನು ಕಲಿಕೆ ಪೂರ್ತಿಗೊಳಿಸಿದ ನಂತರ ಯಥೋಚಿತ ಗುರುದಕ್ಷಿಣೆಯನ್ನ ಕೊಡಲು ಮತ್ತು ಗುರುವಿನ ಅನುಗ್ರಹವನ್ನ ಪಡೆಯಲು ಗುರುವಿನ ಬಳಿ ಹೋಗ್ತಾನೆ. ಅಯ್ಯಪ್ಪನು ಅಮಾನುಷಿಕ ಪ್ರಭಾವವಿರುವ ಹಾಗೂ ದಿವ್ಯ ಶಕ್ತಿಯುಳ್ಳವ ಎಂದು ತಿಳಿದ ಗುರು ತನ್ನ ಆಶೀರ್ವಾದವನ್ನು ಅಪೇಕ್ಷಿಸಿ ಬಂದಂತಹ ಮಣಿಕಂಠನನ್ನ ಕುರಿತು, ನನಗೆ ಗುರುದಕ್ಷಿಣೆಯನ್ನ ನೀಡುವ ಹಂಬಲ ನಿನಗಿದ್ದರೆ
ಕುರುಡನು ಕಿವುಡನೂ ಆದ ನನ್ನ ಮಗನಿಗೆ ದೃಷ್ಟಿಯನ್ನು ಮಾತನಾಡುವ ಶಕ್ತಿಯನ್ನು ನೀಡಿ ಅನುಗ್ರಹಿಸು. ಇದೇ ನೀನು ನನಗೆ ಕೊಡುವ ಗುರುದಕ್ಷಿಣೆ ಎಂದು ಹೇಳ್ತಾನೆ. ಗುರುವಿನ ಮಾತಿಗೆ ಮನ್ನಿಸಿದ ಮಣಿಕಂಠನು ಗುರುಪುತ್ರನ ಶಿರದ ಮೇಲೆ ಕೈಯಿಡ್ತಾನೆ. ಕೂಡಲೇ ಅವನಿಗೆ ದೃಷ್ಟಿ, ಮಾತಾಡುವ ಸಾಮರ್ಥ್ಯ ಪ್ರಾಪ್ತವಾಗುತ್ತವೆ. ತಾನೇ ಮಾಡಿದ ಅದ್ಭುತ ಕೆಲಸವನ್ನು ಯಾರಿಗೂ ಹೇಳಬಾರದೆಂದು ಮಣಿಕಂಠನು ಗುರುಗಳಿಗೆ ತಿಳಿಸಿ ಗುರುಕುಲದಿಂದ ಅರಮನೆಗೆ ಹಿಂದಿರುಗ್ತಾನೆ. ಮಣಿಕಂಠನು ಗುರುಕುಲದಲ್ಲಿದ್ದ ಸಮಯದಲ್ಲಿ ರಾಣಿಗೆ ಗಂಡು ಮಗುವಿನ ಜನನವಾಗುತ್ತೆ. ಆ ಮಗುವಿಗೆ ರಾಜರಾಜನ್ ಎಂದು ನಾಮಕರಣವನ್ನು ಮಾಡ್ತಾರೆ. ರಾಜ ರಾಣಿಯ ಆನಂದಕ್ಕೆ ಮಿತಿಯೇ ಇಲ್ಲದಾಗುತ್ತೆ. ಅಯ್ಯಪ್ಪನಿಂದ ತಮ್ಮ ವಂಶ ಬೆಳೆಯಿತು ಎಂದು ಆನಂದವನ್ನ ಪಡ್ತಾರೆ. ಸ್ವತಃ ಭಗವಂತನೇ ಅಯ್ಯಪ್ಪನಾಗಿ ಅವತರಿಸಿರುವನು ಎಂದು ಭಾವಿಸ್ತಾರೆ. ಮಣಿಕಂಠನಿಗೆ ಪಟ್ಟಾಭಿಷೇಕವನ್ನ ಮಾಡಲು ರಾಜ ನಿರ್ಧಾರವನ್ನು ಮಾಡ್ತಾನೆ. ತನ್ನ ಅಭಿಪ್ರಾಯವನ್ನ ಮಂತ್ರಿಗೂ ತಿಳಿಸ್ತಾನೆ. ಆದರೆ ಮಣಿಕಂಠನನ್ನು ಕಂಡರೆ ಆಗದ ಮಂತ್ರಿಯು ಈ ವಿಚಾರವನ್ನ ಅರಗಿಸಿಕೊಳ್ಳಲು ಇಷ್ಟಪಡುವುದಿಲ್ಲ. ಅವನಿಗೆ ಅಯ್ಯಪ್ಪನಿಗೆ ಪಟ್ಟಾಭಿಷೇಕ ಮಾಡುವುದು ಇಷ್ಟವಿರುವುದಿಲ್ಲ. ಆದ್ದರಿಂದ ಹೇಗಾದರೂ ಮಾಡಿ ಈ ವಿಷಯವನ್ನ ತಿರುಗಿಸಬೇಕು, ಮಣಿಕಂಠನಿಗೆ ಪಟ್ಟಾಭಿಷೇಕ ಮಾಡುವುದನ್ನು ತಡೆಯಬೇಕು ಎಂದು ನಾನಾ ರೀತಿಯ ಕಸರತ್ತುಗಳನ್ನು ಮಾಡ್ತಾನೆ. ತನ್ನ ಎಲ್ಲ ಯೋಚನೆಗಳು ಭಂಗವಾದಾಗ ಕೊನೆಗೆ ಮಂತ್ರಿಯು ರಾಣಿಯನ್ನೇ ತನ್ನತ್ತ ಸೆಳೆಯಲು ಪ್ರಯತ್ನಿಸ್ತಾನೆ. ತಾವೇ ಜನ್ಮವನ್ನು ಕೊಟ್ಟ ಸ್ವಂತ ಮಗನಿರುವಾಗ ಮಣಿಕಂಠನಿಗೆ ರಾಜ್ಯಾಭಿಷೇಕ ಮಾಡುವುದು ಎಷ್ಟು ಸರಿ? ಮಣಿಕಂಠ ರಾಜನಾದರೆ ನಿನಗೆ ನಿನ್ನ ಮಗನಿಗೆ ಎಳ್ಳಷ್ಟು ಬೆಲೆ ಇರುವುದಿಲ್ಲ ಎಂದು ರಾಣಿಯ ಮನಸ್ಸನ್ನ ಕದಲಿಸ್ತಾನೆ. ಮಂತ್ರಿಯ ಉಪಾಯದಂತೆ ರಾಣಿಯೂ ಕೂಡ ಮಂತ್ರಿಯ ಮಾತಿಗೆ ಒಪ್ಪುತ್ತಾಳೆ. ಮಂತ್ರಿ ಹೇಳಿದಂತೆ ಹೊಟ್ಟೆ ನೋವು ಎಂದು ನಾಟಕವನ್ನು ಆಡ್ತಾಳೆ. ಪುತ್ರ ಪ್ರೀತಿಯಿಂದ ಮಂದವಾದ ರಾಣಿ ಬುದ್ಧಿ ಮಂತ್ರಿಯ ಮಾತುಗಳನ್ನು ಕೇಳಲು ಆರಂಭಿಸುತ್ತೆ. ಮಂತ್ರಿ ಸೂಚಿಸಿದಂತೆ ಘೋರವಾದ ಹೊಟ್ಟೆ ನೋವಿನಿಂದ ಬಳಲುತ್ತಿರುವುದಾಗಿ ರಾಜನನ್ನ ನಂಬಿಸ್ತಾಳೆ. ಭ್ರಮೆಗೊಳಗಾದ ರಾಜನು ಅರಮನೆಯ ವೈದ್ಯರನ್ನ ಕರೆಸ್ತಾನೆ. ಎಷ್ಟು ಕಷ್ಟಪಟ್ಟರೂ ರಾಣಿಯ ಕಾಯಿಲೆ ಯಾವುದೆಂದು ತಿಳಿದುಕೊಳ್ಳಲು ಅರಮನೆಯ ವೈದ್ಯರಿಗೆ ಸಾಧ್ಯವಾಗುವುದಿಲ್ಲ. ರಾಣಿಯನ್ನು ಪರೀಕ್ಷಿಸದಂತೆ ನಟಿಸಿದ ಮಂತ್ರಿಯ ಕಡೆಯ ವೈದ್ಯನು ಹುಲಿಯ ಹಾಲಿನಿಂದ ಮಾತ್ರವೇ ರಾಣಿಯ ರೋಗ ಶಮನಗೊಳ್ಳುವುದೆಂದು ಹೇಳುತ್ತಾನೆ. ರಾಣಿಯ ಕಾಯಿಲೆಯನ್ನು ಗುಣಪಡಿಸಿದವರಿಗೆ ಅರ್ಧ ರಾಜ್ಯವನ್ನೇ ಕೊಡುವುದಾಗಿ ರಾಜನು ಡಂಗೂರ ಸಾರಿಸ್ತಾನೆ. ಹುಲಿಯ ಹಾಲು ಸಂಗ್ರಹಿಸುವ ಸಲುವಾಗಿ ಕಾಡಿಗೆ ಹೋದ ಸೈನಿಕರು ಬರಿಗೈಯಲ್ಲಿ ಹಿಂದಿರುಗ್ತಾರೆ. ಯಾರಿಗೂ ಕೂಡ ಹುಲಿಯ ಹಾಲನ್ನು ತರಲು ಸಾಧ್ಯವಾಗುವುದಿಲ್ಲ. ಕೊನೆಗೆ ಮಣಿಕಂಠನು ಹುಲಿಯ ಹಾಲು ತರುವ ಸಲುವಾಗಿ ಹೊರಡಲು ಸಿದ್ಧನಾಗ್ತಾನೆ. ಆದರೆ ರಾಜರಾಜಶೇಖರನು ಇದಕ್ಕೆ ಒಪ್ಪುವುದಿಲ್ಲ. ತನ್ನ ಕುಟುಂಬಕ್ಕಾಗಿ ಒಂದು ಸಹಾಯವನ್ನು ಮಾಡಲು ಅನುಮತಿ ನೀಡಬೇಕೆಂದು ಮಣಿಕಂಠ ತಂದೆಯನ್ನ ಒತ್ತಾಯಿಸ್ತಾನೆ. ಮಗನ ಮಾತಿಗೆ ಕಟ್ಟುಬಿದ್ದ ರಾಜ ಮಣಿಕಂಠನನ್ನ ಕಾಡಿಗೆ ಕಳುಹಿಸಲು ಒಪ್ಪುತ್ತಾನೆ. ಮಣಿಕಂಠನ ನೆರವಿಗಾಗಿ ಸಾಹಸಿಗಳಾದ ಭಟರ ಒಂದು ತಂಡವನ್ನು ಅವರೊಂದಿಗೆ ಕಾಡಿಗೆ ಕಳಿಸಲು ತೀರ್ಮಾನಿಸ್ತಾನೆ. ಆದರೆ ಜನರ ಗುಂಪುಗಳನ್ನು ಕಂಡೊಡನೆ ಹುಲಿಯು ಓಡಿ ಹೋಗುವುದೆಂಬ ಕಾರಣದಿಂದ ಮಣಿಕಂಠನು ತಂದೆಯ ತೀರ್ಮಾನವನ್ನು ಒಪ್ಪುವುದಿಲ್ಲ. ಕೊನೆಗೆ ವಾತ್ಸಲ್ಯಮಯಿಯಾದ ತಂದೆಯು ಆಹಾರ ಸಾಮಗ್ರಿಗಳನ್ನು, ಶಿವಭಕ್ತಿಯ ಸೂಚಕವಾದ ಹಾಗೂ 3 ಕಣ್ಣುಗಳಿರುವ ತೆಂಗಿನಕಾಯಿಯನ್ನು ಕೊಟ್ಟು ಮಗನನ್ನು ಕಳುಹಿಸುತ್ತಾನೆ. ಮಣಿಕಂಠನು ಅರಣ್ಯ ಪ್ರವೇಶಿಸಿದಾಗ ಶಿವನ ಪಂಚಭೂತ ಗುಣಗಳು ಒಟ್ಟಿಗೆ ಸೇರಿಕೊಂಡವು. ಪ್ರಯಾಣದ ನಡುವೆ ದೇವಲೋಕದಲ್ಲಿ ಮಹಿಷಿಯು ನಡೆಸುತ್ತಿರುವ ಅನ್ಯಾಯಗಳೆಲ್ಲ ಮಣಿಕಂಠನ ಗಮನಕ್ಕೆ ಬಂದವು. ಅವನಲ್ಲಿರುವ ದೈವತ್ಯ ಪ್ರಜ್ಞೆ ಜಾಗೃತವಾಯಿತು. ಅವನು ಮಹಿಷಿಯನ್ನು ಹಿಡಿದೆಳೆದು ಭೂಲೋಕಕ್ಕೆ ಎಸೆದನು. ಅವಳು ಆಯತಾ ನದಿಯ ದಂಡಿಗೆ ಬಂದು ಬಿದ್ದಳು. ಇಬ್ಬರ ನಡುವೆ ಘೋರವಾದ ಯುದ್ಧ ನಡೆಯಿತು. ಕೊನೆಗೆ ಮಣಿಕಂಠನು ಮಹಿಷಿಯ ಎದೆಯನ್ನೇರಿ ತಾಂಡವ ನೃತ್ಯವನ್ನೇ ಮಾಡಿದನು. ಅದರ ಪ್ರತಿಧ್ವನಿ ಭೂಮಿಯಲ್ಲೂ ಸ್ವರ್ಗದಲ್ಲೂ ವ್ಯಾಪಿಸಿತು. ದೇವತೆಗಳು ಕೂಡ ಭಯಭೀತರಾದರು. ತನ್ನ ಮೇಲೆ ನೃತ್ಯ ಮಾಡುವುದು ಹರಿಹರ ಸುತನಾದ ಪುಣ್ಯ ಪುರುಷನೆಂಬುದನ್ನು ಮಹಿಷಿ
ಅರಿತುಕೊಂಡಳು. ಆ ಚಿಕ್ಕ ಬಾಲಕನಿಗೆ ನಮಸ್ಕರಿಸಿ ಮರಣಕ್ಕೆ ಶರಣಾದಳು. ಮಹಿಷಿಯ ಸಂಹಾರವಾದ ನಂತರ ಆಕೆಯ ದೇಹದಿಂದ ಹೊರಬಂದ ಸ್ತ್ರೀರೂಪ ಒಂದು ಸುಂದರ ಚೆಲುವೆಯಾಗಿ ನಿಂತಿತು. ಆ ಒಂದು ಸ್ತ್ರೀರೂಪವೇ ಮಾಳಿಕಾಪುರದಮ್ಮ ಎಂದು ಹೇಳಲಾಗುತ್ತದೆ. ಮಾಳಿಕಾಪುರದಮ್ಮ ಮಣಿಕಂಠನನ್ನು ಕೇಳಿಕೊಳ್ತಾಳೆ, ಸ್ವಾಮಿ, ನೀವೇ ನನ್ನನ್ನು ಮದುವೆಯಾಗಬೇಕು, ನನ್ನನ್ನು ಉದ್ಧರಿಸಬೇಕೆಂದು. ಆದರೆ ಮಣಿಕಂಠ ಹೇಳುತ್ತಾನೆ, ಇದು ಸಾಧ್ಯವಿಲ್ಲ. ನಾನು ಈ ಜನ್ಮದಲ್ಲಿ ನೈಷ್ಠಿಕ ಬ್ರಹ್ಮಚಾರಿಯಾಗಿರುವೆನು, ಹಾಗಾಗಿ ನಾನು ಮದುವೆಯಾಗುವುದಿಲ್ಲ ಎಂದು. ಆದರೆ ಆ ಸುಂದರವಾದ ಯುವತಿ ಅಂದರೆ ಮಾಳಿಕಾಪುರದಮ್ಮ ಬಿಟ್ಟು ಬಿಡದಂತೆ ಮಣಿಕಂಠನನ್ನು ಒತ್ತಾಯಿಸುವಳು. ಆಗ ಮಣಿಕಂಠನು ಹೇಳುತ್ತಾನೆ, ಶಬರಿಮಲೆಗೆ ಯಾವಾಗ ಕನ್ನಿಸ್ವಾಮಿಗಳು ಅಂದರೆ ಹೊಸದಾಗಿ ಮಾಲೆಯನ್ನ ಧರಿಸಿ ಬರುವಂತಹ ಭಕ್ತರು ನಿಲ್ಲುತ್ತಾರೋ ಆ ದಿನ ನಾನು ನಿನ್ನನ್ನು ಮದುವೆಯಾಗುತ್ತೇನೆ, ಅಲ್ಲಿಯವರೆಗೂ ನನ್ನ ಸನ್ನಿಧಿಯಲ್ಲೇ ಇರು ಎಂದು ಹೇಳುತ್ತಾನೆ. ಹಾಗಾಗಿ ಅಯ್ಯಪ್ಪನ ಸನ್ನಿಧಿಯಲ್ಲಿ ಮಾಳಿಕಾಪುರದಮ್ಮನ ದೇವರ ವಿಗ್ರಹ ಇರುವುದನ್ನು ಕೂಡ ನಾವು ಕಾಣಬಹುದು. ಸ್ನೇಹಿತರೆ, ಹೀಗೆ ಅಯ್ಯಪ್ಪನಿಗೆ ಮದುವೆಯ ಪ್ರಸ್ತಾಪವನ್ನ ನೀಡ್ತಾಳೆ ಮಾಳಿಕಾಪುರದಮ್ಮ. ಮಹಿಷಿಯ ನಿಗ್ರಹದ ಬಳಿಕ ಮಣಿಕಂಠನು ಹುಲಿಯ ಹಾಲನ್ನು ಸಂಗ್ರಹಿಸುವ ಸಲುವಾಗಿ ಅರಣ್ಯವನ್ನು ಪ್ರವೇಶಿಸಿದನು. ಅಲ್ಲಿ ಶಿವನು ಅವನಿಗೆ ದರ್ಶನವನ್ನ ನೀಡಿದನು. ಅಮೂಲ್ಯವಾದ ಹುಲಿಯು ಹಾಲನ್ನು ಸಂಗ್ರಹಿಸಲು ದೇವೇಂದ್ರನು ನಿನಗೆ ಸಹಕರಿಸುವನು ಎಂದು ಹೇಳಿ ಶಿವ ಅಲ್ಲಿಂದ ಹೊರಟು ಹೋದನು. ದೇವೇಂದ್ರನು ಹುಲಿಯ ರೂಪ ತಾಳಿ ಮಣಿಕಂಠನೊಡನೆ ಅರಮನೆಯತ್ತ ಹೊರಟನು. ಉಳಿದ ದೇವತೆಗಳು ಗಂಡು ಹುಲಿಗಳಾಗಿ, ದೇವಿಯರು ಹೆಣ್ಣು ಹುಲಿಗಳಾಗಿ ಅವರನ್ನ ಹಿಂಬಾಲಿಸಿದರು. ಹುಲಿಯನ್ನೇರಿ ಬರುವ ಮಣಿಕಂಠನನ್ನು ಕಂಡು ಹೆದರಿದ ಪಂದಳದ ಜನರು ಓಡಿ ಹೋಗಿ ಮನೆಗಳಲ್ಲಿ ಅವಿತರು. ರಾಜನು ಹೆಚ್ಚು ಹೊತ್ತು ತಡೆಯಲಾರದೆ ಬಾಲಕನ ಪಾದಗಳಿಗೆ ಬಿದ್ದು ಕ್ಷಮೆಯಾಚಿಸಿದನು. ಕೊನೆಗೆ ರಾಣಿಯ ಕಪಟ ನಾಟಕದ ರಹಸ್ಯ ಬಯಲಾದ ಆ ನಿಮಿಷದಲ್ಲಿ ಮಣಿಕಂಠನು ಅರಣ್ಯದತ್ತ ತೆರಳಿದನು. ಕಾಡಿನಿಂದ ಹಿಂತಿರುಗಿ ಬರುವಾಗ ಅವನಿಗೆ 12 ವರ್ಷ ಪ್ರಾಯವಾಗಿತ್ತು. ತನ್ನ ಮಗನು ನಾಡನ್ನು ಬಿಟ್ಟು ಕಾಡಿಗೆ ತೆರಳಲು ಕಾರಣನಾದ ದಿವಾನನನ್ನು ದಂಡಿಸಬೇಕೆಂದು ಅರಸ ತೀರ್ಮಾನಿಸಿದನು. ಆದರೆ ಎಲ್ಲವೂ ದೈವೇಚ್ಛೆಯಂತೆ ನಡೆಯುವುದೆಂದು ಸಂಯಮ ಪಾಲಿಸಬೇಕೆಂದು ಮಣಿಕಂಠ ಸಲಹೆಯನ್ನು ನೀಡಿದನು. ತನ್ನ ಅವತಾರದ ಉದ್ದೇಶವನ್ನು ಪೂರ್ತಿಗೊಳಿಸಿದ್ದರಿಂದ ತಾನು ದೇವಲೋಕಕ್ಕೆ ಹಿಂದಿರುಗುವುದಾಗಿಯೂ ತಂದೆಗೆ ಹೇಳಿದನು. ಮಣಿಕಂಠನ ಸ್ಮರಣೆಗಾಗಿ ಒಂದು ದೇವಾಲಯವನ್ನು ನಿರ್ಮಿಸಬೇಕೆಂದು ಅದರಿಂದ ದೇವಾಲಯದ ನಿರ್ಮಾಣಕ್ಕೆ ಸೂಕ್ತವಾದ ಜಾಗವನ್ನು ತೋರಿಸಿದನು. ಕೂಡಲೇ ಮಣಿಕಂಠನು ಒಂದು ಶರವನ್ನ ತೆಗೆದು ದೂರಕ್ಕೆ ಎಸೆದನು. ಆ ಶರ ಶ್ರೀರಾಮನ ಕಾಲದಲ್ಲಿ ಶಬರಿ ಎಂದು ಖ್ಯಾತಳಾದ ಸನ್ಯಾಸಿನಿ ತಪಸ್ಸನ್ನು ಆಚರಿಸಿದ ಶಬರಿ ಎಂಬ ಸ್ಥಳದಲ್ಲಿ ಹೋಗಿ ನಾಟಿತು. ಆ ಜಾಗದಲ್ಲಿ ದೇವಾಲಯವನ್ನು ನಿರ್ಮಿಸಲು ಸೂಚಿಸಿದನು. ಬಳಿಕ ಮಣಿಕಂಠನು ಇದ್ದಕ್ಕಿದ್ದಂತೆ ಮಾಯವಾದನು. ಅಗಸ್ತ್ಯ ಸ್ವಾಮಿಯ ಸಲಹೆಯಂತೆ ರಾಜಶೇಖರನು ಶಬರಿಮಲೆಯಲ್ಲಿ ದೇವಾಲಯ ಕಟ್ಟಡಕ್ಕೆ ಶಂಕುಸ್ಥಾಪನೆಯನ್ನ ಮಾಡಿದನು. ಐಹಿಕ ಸುಖಗಳಿಂದ ದಾಂಪತ್ಯ ಜೀವನದಿಂದ ವಿಮುಖರಾಗಿ 41 ದಿನಗಳ ವ್ರತಾಚರಣೆ ಮಾಡಿ ದರ್ಶನಕ್ಕೆ ಬರುವವರಿಗೆ ಮಾತ್ರ ತನ್ನ ಅನುಗ್ರಹವಾಗುವುದೆಂದು ಮಣಿಕಂಠ ಮೊದಲೇ ಹೇಳಿದ್ದನು. ರಾಜಶೇಖರ ರಾಜನು ನಿರ್ದಿಷ್ಟ ಸಮಯದೊಳಗೆ ದೇವಾಲಯ ನಿರ್ಮಾಣ ಕಾರ್ಯ ನೆರವೇರಿಸಿದನು. ಪವಿತ್ರವಾದ 18 ಮೆಟ್ಟಿಲುಗಳನ್ನು ನಿರ್ಮಿಸಿದನು. ಪಂಪಾ ನದಿಯು ಪವಿತ್ರವಾದ ಗಂಗಾ ನದಿಯಂತೆ ದೇವರ ದರ್ಶನಕ್ಕಾಗಿ ಧರ್ಮಶಾಸ್ತಾವಿನ ವಿಗ್ರಹವನ್ನು ಪ್ರತಿಷ್ಠಾಪಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡನು. ನಂತರ ಪರಶುರಾಮನು ಧರ್ಮಶಾಸ್ತಾವಿನ ಆಜ್ಞೆಯಂತೆ ಮಕರ ಸಂಕ್ರಮಣ ದಿನದಂದು ಅಯ್ಯಪ್ಪನ ರೂಪವನ್ನ ಕೆತ್ತಿ ಶಬರಿಮಲೆಯಲ್ಲಿ ಪ್ರತಿಷ್ಠಾಪಿಸಿದನು. ಪ್ರತಿ ವರ್ಷ ಅಯ್ಯಪ್ಪ ಭಕ್ತರು ಶರಣ ಮಂತ್ರಗಳನ್ನ ಮೊಳಗಿಸಿ 18 ಮೆಟ್ಟಿಲುಗಳನ್ನ ಏರಿ ಸ್ವಾಮಿಯ ದರ್ಶನಕ್ಕೆ ಬರುವಂತಾಯಿತು. ಸ್ನೇಹಿತರೆ, ಅಯ್ಯಪ್ಪನು ಶಬರಿಮಲೆಯಲ್ಲಿ ನೆಲೆ ನಿಂತನು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸ್ವಾಮಿಯೇ ಶರಣಂ ಅಯ್ಯಪ್ಪ ಎಂದು ಕಮೆಂಟ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತಿ ಮುಂದಿನ ವಿಡಿಯೋ ನೋಟಿಫಿಕೇಷನ್ಗಾಗಿ. ಧನ್ಯವಾದಗಳು.